ಕಿತ್ತಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಚೌಡದೇನಹಳ್ಳಿ ದೊಡ್ಡದೇವರ ಮಹೋತ್ಸವ ಜ್ಯೋತಿ ಬೆಳಗಿಸಿ ಚಾಲನೆ ನೀಡಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ. ಕೋಲಾರ ತಾಲೂಕು ನರಸಾಪುರ ಹೋಬಳಿ ಚೌಡದೇನಹಳ್ಳಿ ಗ್ರಾಮದ ಊರು ಹಬ್ಬ ದೊಡ್ಡದೇವರ ಮಹೋತ್ಸವ ಕಾರ್ಯಕ್ರಮವನ್ನು ಗ್ರಾಮಸ್ಥರು, ಕರ್ನಾಟಕ ರಾಜ್ಯ ಕಂದಾಯ ಸಚಿವರು ಆದ ಕೃಷ್ಣ ಬೈರೇಗೌಡರವರು ಜ್ಯೋತಿ ಬೆಳಗಿಸಿ ಚಾಲನೆ ನೀಡಿದರು. ಮಾಜಿ ಸಚಿವ ಸಿ ಬೈರೇಗೌಡರವರ ಧರ್ಮಪತ್ನಿ ಸಾವಿತ್ರಮ್ಮನವರ ಕುಟುಂಬದ ನೇತೃತ್ವದಲ್ಲಿ ಈ ದೊಡ್ಡದೇವರ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಮಾಲೂರು ತಾಲೂಕು ಸ್ವಾಭಿಮಾನಿ ಜನತಾ ಪಕ್ಷದ ಸಂಸ್ಥಾಪಕ ಅಧ್ಯಕ್ಷರಾದ ಉಡಿ ವಿಜಯಕುಮಾರ್, ತಾಲೂಕು ಅಧ್ಯಕ್ಷ ಪ್ರಭಾಕರ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ನಾಗನಾಳ ಸೋಮಣ್ಣ, ಹಲವಾರು ಮುಖಂಡರುಗಳು, ಗ್ರಾಮದ ಹಿರಿಯ ಮುಖಂಡರುಗಳು ಹಾಗೂ ಸುತ್ತಮುತ್ತಲಿನ ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಚೌಡದೇನಹಳ್ಳಿ ಗ್ರಾಮದಲ್ಲಿನ ಹಲವಾರು ದೇವಾಲಯಗಳಲ್ಲಿ ವಿಶೇಷ ಪೂಜೆ, ತಮಟೆ ವಾದ್ಯಗಳೊಂದಿಗೆ ಮೆರವಣಿಗೆ, ಈ ದೊಡ್ಡದೇವರ ಮಹೋತ್ಸವಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಲಾಯಿತು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ಒಳಗಡೆನೂ ಕೂಡ ಎಲ್ಲ ಕೆಲಸಗಳನ್ನ ಮಾಡಿ ಇವತ್ತು ಸಂತೋಷದ ಸಂದರ್ಭದಲ್ಲಿ ಇದು ಸೇರಿದ್ದೇವೆ. ಎಲ್ಲರೂ ಕೂಡ ಹಬ್ಬ ಮಾಡೋದು ಏನಕ್ಕೆ ಅಂದ್ರೆ ಸಂತೋಷ ಮಾಡೋದಕ್ಕೆ, ಬರೀ ಶಾಸ್ತ್ರ ಮಾಡೋಕ್ಕೆ, ಸೀರೆ ಒಡವೆ ಅಷ್ಟೇ ಅಲ್ಲ ಹಬ್ಬ ಅಂದ್ರೆ. ಈಗ 3ನೇ ಬಾರಿ 2025 ಇಸ್ವಿಯಲ್ಲಿ ಈಗ ಇವತ್ತು ಚಾಲನೆಯನ್ನು ಸನ್ಮಾನ್ಯ ದಿವಂಗತ ಬೈರೇಗೌಡ ಪುತ್ರರಾದಂಥ ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆ ಕೃಷ್ಣ ಬೈರೇಗೌಡರು ಉದ್ಘಾಟನೆ, ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದ್ದಾರೆ. 44 ವರ್ಷ ಆಗಿತ್ತಂತೆ. ತದನಂತರ ಒಂದು 29 ವರ್ಷ ಆಗಿದೆ. ಈಗ ಮಾಡ್ತಾ ಇದ್ದೀವಿ. ಅಕಸ್ಮಾತ್ ಎಲ್ಲ ದೈವ ಕೃಪೆ ಆದರೆ ನಾಳೆ ವರ್ಷನೇ ಬೇಕಾದ್ರೆ ಮಾಡ್ಬೋದು, ಅದಕ್ಕೇನು ತೊಂದರೆ ಇಲ್ಲ. ಅದಕ್ಕೆ ನಿಬಂಧನೆ ಏನೇ ಇಲ್ಲ, ಇಷ್ಟೇ ವರ್ಷದಲ್ಲೇ ಮಾಡಬೇಕು ಅಂತ ಏನಿಲ್ಲ. ಹಾಗಾಗಿ ಜನರ ವಾತಾವರಣ, ಅವರ ಅನುಕೂಲ, ಆ ದೈವ ಪ್ರೇರಣೆ ಆದರೆ ವರ್ಷನೂ ಮಾಡಿದರೆ ಇನ್ನೂ ಒಳ್ಳೆಯದೇನೋ. ಭಗವಂತನ ಪೂಜೆ ಎಷ್ಟು ಮಾಡಿದರೂ ಅದಕ್ಕೆ ಇದೊಂದು 2-3 ವರ್ಷಗಳಿಂದ ಪ್ರೋಸೆಸ್ ಮಾಡಿದ್ದೀವಿ. ಯಾಕೆಂದರೆ ಊರಹಬ್ಬ ಮಾಡಬೇಕು ಅಂತಂದರೆ ಸುತ್ತಮುತ್ತಲು ಲಕ್ಷಾಂತರ ಜನ ಭಾಗವಹಿಸ್ತಾರೆ. ಈ ನಮ್ಮ ಊರಿನ ಕುಲಬಾಂಧವರಾದಂಥ ಅಕ್ಕಪಕ್ಕದ ಊರುಗಳಲ್ಲಿದ್ದಾರೆ. ತೋರ್ಗಮ್ನಹಳ್ಳಿ ಅಂತ ಇದ್ದಾರೆ, ಬೆಳಮಾರ್ನಹಳ್ಳಿ ಇದ್ದಾರೆ, ಚಪ್ಪುರ ಅಂತ ಇದ್ದಾರೆ, ಸೂಲೂರು, ವರಕೇರಿಯಲ್ಲಿ ಇದ್ದಾರೆ, ಹೂವಳ್ಳಿಯಲ್ಲಿ ಇದ್ದಾರೆ. ಆ ಎಲ್ಲ ಗ್ರಾಮದಿಂದ ನೂರಾರು ಜನ ಇಲ್ಲಿಗೆ ಬರ್ತಾರೆ. ಬಂದು 1 ವಾರಗಳ ಕಾಲ ಇಲ್ಲಿ ಜರುಗೋದ್ರಿಂದ ವಿದ್ಯುತ್ ಅಲಂಕಾರ ಬೇಕಾಗ್ತದೆ, ನೀರಿನ ವ್ಯವಸ್ಥೆ ಬೇಕಾಗ್ತದೆ, ಚರಂಡಿ ವ್ಯವಸ್ಥೆ ಬೇಕಾಗ್ತದೆ. ಎಲ್ಲವನ್ನೂ ಸಹ 2-3 ವರ್ಷಗಳಿಂದ ಸನ್ಮಾನ್ಯ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಯಾವುದಕ್ಕೂ ಕೊರತೆ ಇಲ್ಲದೆ, ತದನಂತರ 2-3 ವರ್ಷ ನಮ್ಮೂರಲ್ಲಿ ಅಭಿವೃದ್ಧಿ ಅನ್ನತಕ್ಕಂಥದ್ದು ಏನು ಮರ್ಚಿಕೆ ಏನು ಬೇಕಾಗಿಲ್ಲ. ಎಲ್ಲವನ್ನು ಸಹ ರಸ್ತೆಯಿಂದ, ನೀರಿಂದ, ದೀಪದಿಂದ ಎಲ್ಲವನ್ನೂ ಮಾಡಿಬಿಟ್ಟಿದ್ದಾರೆ. ಮೂಲಭೂತ ಸೌಕರ್ಯಗಳಿಗೆ ಯಾವುದೇ ಕೊರತೆ ಇಲ್ಲ. ಆ ರೀತಿ ಮಾಡಿದ್ದಾರೆ. ಕಾರ್ಯಕ್ರಮ ಭಾಳ ವಿಜೃಂಭಣೆಯಿಂದ ನಡೆಯುವಂಥ
ಎಲ್ಲ ಲಕ್ಷ್ಮಿಗಳನ್ನು ಕಾಣ್ತೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಪತ್ರಕರ್ತರು ಎಲ್ಲರೂ ಬಂದು ದೇವರ ಪ್ರೇರಣೆಯಿಂದ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ನಾವು ಪ್ರಾರ್ಥಿಸ್ತೀವಿ. ಊರಿನ